ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಅನುದಾನಿತ ಪ್ರೌಢಶಾಲೆಯಲ್ಲಿ ಸುಮಾರು 11 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅದು ಯಾವ್ಯಾವ ವಿಷಯಕ್ಕೆ ಸಂಬಂಧಪಟ್ಟಂಥ ಹುದ್ದೆಗಳು ಮತ್ತು ಅರ್ಜಿಯನ್ನು ಎಲ್ಲೆಲ್ಲಿ ಸಲ್ಲಿಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತಂತೆ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪಿದೆ. ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ ಜಾಯ್ನ್ ಆಗ್ಬೋದು. ಆದಮೇಲೆ ವಿನಾಯಕ್ ಎಜುಕೇಷನ್ ಸೊಸೈಟಿ ನಾಗಶೆಟ್ಟಿಹಳ್ಳಿ ಬೆಂಗಳೂರಿಗೆ ಸಂಬಂಧಪಟ್ಟಂತೆ 5/7/2026ಕ್ಕೆ ಒಂದು ನೋಟಿಫಿಕೇಷನನ್ನು ಕೊಡ್ತಾರೆ. ಏನು ಅಂತಂದರೆ 21 ದಿನದ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಂತ ಕೊಡ್ತಾರೆ. ಅಂದರೆ 21 ದಿನ ಅಂದರೆ 15, 25, 26ನೇ ತಾರೀಕಿನ ಒಳಗಾಗಿ ನೀವೇನು ಮಾಡಬೇಕು, ಅರ್ಜಿಯನ್ನು ಸಲ್ಲಿಸಬೇಕು. ಇವರು ಉತ್ತರ ವಲಯ 2ಕ್ಕೆ ಸಂಬಂಧಪಟ್ಟಂತೆ 1992-93ರಲ್ಲಿ ಪ್ರಾರಂಭವಾದಂಥ ಪ್ರೌಢಶಾಲೆಯಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಮಾಡುವ ಸಲುವಾಗಿ ಅರ್ಹ ಅಭ್ಯರ್ಥಿಗಳಿಂದ ನಾವು ಅರ್ಜಿಯನ್ನು ಆಹ್ವಾನಿಸಿದ್ದೇವೆ. ನೀವೇನು ಮಾಡಬೇಕು, ಯಾರು SC/ST ಅಭ್ಯರ್ಥಿಗಳಿದ್ದರೆ ಅವರು 250 ಮತ್ತು ಸಾಮಾನ್ಯ ಅಭ್ಯರ್ಥಿಗಳು 500 ಶುಲ್ಕವನ್ನು ಅಧ್ಯಕ್ಷರು ಶ್ರೀ ವಿನಾಯಕ್ ಎಜುಕೇಷನ್ ಸೊಸೈಟಿ ನಾಗಶೆಟ್ಟಿಹಳ್ಳಿ ಬೆಂಗಳೂರು 94 ಇವರ ಹೆಸರಲ್ಲಿ ಒಂದು DDಯನ್ನು ತಗೋಬೇಕು. DDಯನ್ನು ತಗೊಂಡು ಅರ್ಜಿಯೊಂದಿಗೆ ಕೆಳಗಿನ ಕಚೇರಿಗೆ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. ನೀವೇನು ಎಲ್ಲವನ್ನು ಅಟಿಸ್ಟೆಡ್ ದೃಢೀಕೃತ ಪ್ರತಿಯನ್ನು ಒಂದು ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರು ಇವರಿಗೂ ಸಹಿತ ಕಳಿಸಬೇಕು ಅಂತ ಹೇಳ್ತಾರೆ. ಒಂದು 2 ಸೆಟ್ ಡಾಕ್ಯುಮೆಂಟೇಷನನ್ನು DDಯನ್ನು ತಗೊಂಡು 2 ಸೆಟ್ ಡಾಕ್ಯುಮೆಂಟೇಷನ್ ಮಾಡಿಕೊಂಡು ಒಂದು ಸೊಸೈಟಿಗೆ ಕಳಿಸ್ಬೇಕು, ಇನ್ನೊಂದು DDPIಗೆ ಕಳಿಸ್ಬೇಕು. ಇಲ್ಲಿ ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ. ಈ ಹುದ್ದೆಗಳನ್ನು ನೋಡ್ತಾ ಬರೋದಾಗಿತ್ತು ಅಂದರೆ ಯಾವ್ಯಾವು ಅಂತಂದರೆ ಕನ್ನಡ ಪಂಡಿತ ಅಂತಿದೆ, SCಗೆ ಹೋಗಿದೆ, ಇಂಗ್ಲೀಷ್ ಶಿಕ್ಷಕರಿದ್ದಾರೆ, ಸಾಮಾನ್ಯ ಇದೆ, ಹಿಂದಿ ಶಿಕ್ಷಕರು ST ಇದೆ, ಗಣಿತ ಶಿಕ್ಷಕರು ಸಾಮಾನ್ಯ ಇದೆ, ವಿಜ್ಞಾನ ಶಿಕ್ಷಕರು ಸಹಿತ ಸಾಮಾನ್ಯ ಇದೆ, ದೈಹಿಕ ಶಿಕ್ಷಕರು ಸಮಾಜ ಶಿಕ್ಷಕರು 2A ಕೊಟ್ಟಿದ್ದಾರೆ, ದೈಹಿಕ ಶಿಕ್ಷಕರು ಸಾಮಾನ್ಯ ಕೊಟ್ಟಿದ್ದಾರೆ. ನೆಕ್ಸ್ಟು ಚಿತ್ರಕಲಾ ಶಿಕ್ಷಕರು ಸಾಮಾನ್ಯ ಕೊಟ್ಟಿದ್ದಾರೆ, ದ್ವಿತೀಯ ದರ್ಜೆ ಸಹಾಯಕರು ಸಾಮಾನ್ಯ ಇದೆ, ಜವಾನರು ಸಾಮಾನ್ಯ ಇದೆ, ಕಾವಲುಗಾರ SC ಕೊಟ್ಟಿದ್ದಾರೆ. ಇಲ್ಲಿ ನೀವು ಕ್ವಾಲಿಫಿಕೇಷನನ್ನು ನೋಡ್ತಾ ಬರೋ ಎಲ್ಲವೂ ಸಹಿತ BA, BSc, B.Ed ಇದೆ. ಇಲ್ಲಿ ಚಿತ್ರಕಲಾ ಶಿಕ್ಷಕರಿಗೆ ಮಾತ್ರ DMC, AM ಅನ್ನು ಕೊಟ್ಟಿದ್ದಾರೆ. ದ್ವಿತೀಯ ದರ್ಜೆ ಸಹಾಯಕರಿಗೆ PU ಕೊಟ್ಟಿದ್ದಾರೆ. ಸಹಾಯಕರ ಹುದ್ದೆಗಳಿಗೆ SSLC ಇದೆ. ಜವಾನರು 7ನೇ ತರಗತಿ ಇದೆ. ಇಲ್ಲಿ ನೀವು ಅರ್ಜಿ ಸಲ್ಲಿಸಲು ಅವರು ಕೊಟ್ಟಿದ್ದಾರೆ ಯಾವ್ಯಾವ ಡಾಕ್ಯುಮೆಂಟನ್ನು ಕೊಡಬೇಕು. ಮೀಸಲಾತಿ ಇದ್ದಲ್ಲಿ ಮೀಸಲಾತಿ, ತಹಶೀಲ್ದಾರಿಂದ ಪಡೆದಂಥ ಮೀಸಲಾತಿ ಮತ್ತು ಕೊನೆಯ ದಿನಾಂಕದ ಒಳಗಾಗಿ ವಯೋಮಿತಿ ಸರಿಯಾದಂಥ ವಯೋಮಿತಿ ಇರಬೇಕು. ಚಿತ್ರಕಲಾ ಶಿಕ್ಷಕರು ಹುದ್ದೆ ಅರ್ಜಿ ಬಯಸುವವರು ದಿನಾಂಕ 1/2/2000 ಒಳಗೆ ವಿದ್ಯಾರ್ಥಿಯನ್ನು ಹೊಂದಿರಬೇಕು ಅಂತ ಕೊಡ್ತಾರೆ. 21 ದಿನದ ಒಳಗಾಗಿ ನೀವೇನು ಮಾಡಬೇಕು, ಇಲ್ಲಿ ಒಂದೇನು ಅರ್ಜಿಯನ್ನು ಕೊಟ್ಟಿದ್ದಾರೆ, ಈ ಅರ್ಜಿಯಲ್ಲಿ ಇದಕ್ಕೆ ನೀವೇನು ಮಾಡಬೇಕು, ಅರ್ಜಿಯನ್ನು ಸಲ್ಲಿಸಬೇಕು. ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ ಅರ್ಜಿಯನ್ನು ಸಲ್ಲಿಸಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗ್ರೂಪ್ ಇದೆ, ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ ಜಾಯ್ನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು.